ರಾಜ್ಯಪಾಲರು. ಮೂರ್ತಿ ಅವರೇ, ನೀವು ಕೇಳಿಸ್ಕೊಳ್ಳಿ. ನಿಮಗೂ ನಿಮ್ಮ ಸಮುದಾಯಕ್ಕೂ ಸಂಬಂಧಪಟ್ಟಿದ್ದು ಎಲ್ಲಾ ವಿಚಾರವನ್ನ ಬಳಸಿಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಲಿತ ವಿರೋಧಿ ಅಂತ ಹೇಳಿ ಬಿಜೆಪಿ ಪಕ್ಷದವರು ಆರೋಪ ಮಾಡ್ತಾ ಇದ್ರು. ಈಗ ಮುನಿರತ್ನ ಅವರ ವಿಚಾರ ಬಿಜೆಪಿ ಪಾಲಿಗೂ ಕೂಡ ದೊಡ್ಡ ಮುಜುಗರ. ದಲಿತರು ಒಕ್ಕಲಿಗರಿಗೆ ಅವಾಚ್ಯ ಪದವನ್ನ ಬಳಸಿ ಲಾಕ್ ಆಗಿದ್ದಾರೆ. ಇದನ್ನ ಸಮರ್ಥಿಸಿಕೊಳ್ಳೋ ಪ್ರಯತ್ನ ಮಾಡಿದ್ರೆ ವಿನಾಯಕ್ ಸರ್, ಬಿಜೆಪಿ ಕೂಡ ದಲಿತ ವಿರೋಧಿ ಆಗುತ್ತೆ, ಬಿಜೆಪಿ ಕೂಡ ಒಕ್ಕಲಿಗ ವಿರೋಧಿ ಆಗುತ್ತೆ. ವಿನಾಯಕ್ ಅವರ ಸತ್ಯ ಹೇಳ್ಬೇಕು. ಬಿಜೆಪಿ ಯಾವತ್ತೂ ಮೀಸಲಾತಿ ಪರ ಇರಲಿಲ್ಲ, ಯಾವತ್ತೂ ದಲಿತರ ಪರ ಇರಲಿಲ್ಲ. ಹಿಂದೂ ಮುಸ್ಲಿಂ ಡಿಬೇಟ್ ಅಂತ ಕರೀತಾರೆ, ಮೋನೋಲಾಗ್ ಅಲ್ಲ, ಏಕಪಾತ್ರಾಭಿನಯ ಅಲ್ಲ. ನೀವು ವಿನಾಯಕ್ ಅವರೆಲ್ಲ, ವಿನಾಯಕ್ ಅವರು ಉತ್ತರ ಕೊಡಿ. ವಿನಾಯಕ್ ಅವರು ಕಾಂಗ್ರೆಸ್ನವರು ಎಲ್ಲರದ್ದು ಬಾಯಿ ಮುಚ್ಚಿಸ್ತಾ ಇದ್ದಾರೆ ಅಂತಲೇ ಆರೋಪ ಇರೋದು. ಸೊ ಅದೇ ಈಗ ಇಲ್ಲೂ ಆಗ್ತಾ ಇದೆ. ನಾನು ಅವಾಗಿಂದ ನೋಡ್ತಾ ಇದ್ದೇನೆ. ಈಗ ಅವ್ರು ಏನ್ ಮಾತಾಡಿದ್ದಾರೆ ಅದನ್ನ ಯಾರೂ ಸಮರ್ಥಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ಅದನ್ನ ಇಲ್ಲಿರೋರು ಒಪ್ಕೊಂಡಿದ್ದಾರೆ, ಹೊರಗಡೆ ಅವ್ರ ಪಾರ್ಟಿಯವರು ಅದನ್ನ ಒಪ್ಕೊಂಡಿರ್ಬೋದು. ಧನ್ಯವಾದ ತಮ್ಗೆ. ಎಲ್ಲರೂ ಒಪ್ಕೊಂಡಿದ್ದಾರೆ, ಅದನ್ನ ಯಾರೂ ಒಪ್ಕೊಳ್ಳಕ್ ಸಾಧ್ಯ ಇಲ್ಲ. ಆದರೆ ನನ್ನ ಪ್ರಶ್ನೆ ಇರೋದು, ಅದನ್ನ ಬೇರೆ ಬೇರೆ ಕಾರಣಗಳಿಗೆ ಅದನ್ನು ಬಳಸ್ಕೋಬಾರ್ದು. ಈಗ ಅವ್ರಿಗೆ ಮಾತಾಡಿದ್ರೆ, ಅವರು ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗೋದು ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು. ಆದರೆ ಒಬ್ಬರನ್ನ ಈಗ ನೋಡಿ, ಈಗ ದರ್ಶನ್ ಕೇಸ್ ಆಯ್ತಲ್ವಾ, ದರ್ಶನ್ ಕೇಸ್ ಆದ ತಕ್ಷಣ ಅವ್ರ ಮೇಲೆ ಇನ್ನೊಂದು ಕೇಸ್ ಆಯ್ತಾ? ಆಗಿಲ್ಲ. ಅಂದರೆ ನ್ಯಾಚುರಲ್ ಆಗಿ ನನ್ನ ಪ್ರಕಾರ ಒಂದು ಕೇಸ್, ಒಬ್ಬ ಮನುಷ್ಯ ತಪ್ಪು ಮಾಡಿದರೆ ಅವನ ಮೇಲೆ ಒಂದು ಕೇಸ್ ಆದರೆ ಅದು ಅದರಷ್ಟೊತ್ತಿಗೆ ಮುಂದುವರಿಯುತ್ತೆ. ಆದರೆ ಅವ್ರಿಗೆ ಜಾಮೀನು ಸಿಗತ್ತೆ ಅಂತ ಆಗೋವಾಗ ಇನ್ನೊಂದು ಕೇಸ್ ಆಗೋದು, ಅದು ಮುಗಿಯುತ್ತೆ ಅಂತ ಆಗುವಾಗ ಇನ್ನೊಂದು ಕೇಸ್ ಆಗೋದು. ಹೇಗೆ ಅವಾಗ ಏನಾಗುತ್ತೆ? ಪಕ್ಷನ ಯಾರು ಈಗ ಕಾಂಗ್ರೆಸ್ ಹೆಸರೇ ಹೇಳಿಲ್ಲ, ಇಲ್ಲಿ ಪಕ್ಷನ ಬ್ಲೇಮ್ ಮಾಡಿ. ಈ ತರದ ಇನ್ಸಿಡೆಂಟ್ಗಳು ನಡೆದಾಗ ಸಾರ್ವಜನಿಕರಿಗೆ ಒಂದು ಡೌಟ್ ಬರುತ್ತೆ, ಏನು ಅಂದ್ರೆ ಯಾರೋ ಬೇಕಂತಲೇ ಅಥವಾ ಬೇರೆ ಉದ್ದೇಶದಿಂದ ಈ ಪ್ರಕರಣಗಳನ್ನ ಮಾಡಿಸ್ತಾ ಇದ್ದಾರಾ ಇಲ್ವಾ ಅನ್ನೋ ಒಂದು ಅನುಮಾನ ಬರುತ್ತೆ. ತೀರ್ಮಾನ ಆಗುತ್ತೆ. ನನ್ಗೆ ಆಶ್ಚರ್ಯ, ಮುನಿರತ್ನ ಸಿಂಪತಿ ವ್ಯಕ್ತಪಡಿಸ್ತಾ ಇದ್ದೀರಾ, ಏನೋ ಇನ್ನೊಂದು ಕೇಸ್ ಬಂದ್ಬಿಡಿ ಅಂತ ಹೇಳಿ ನೀವು ಒಳ್ಳೆ ರಿಪೋರ್ಟರ್ ಇದ್ದೀರಿ. ನೀವು ಇನ್ನೊಂದು ಕೇಸ್ ಸತ್ಯಾಸತ್ಯ ಮಹಿಳೆ ಕೊಟ್ಟಿರೋ ಕಂಪ್ಲೇಂಟ್ ಬಗ್ಗೆ ಇನ್ವೆಸ್ಟಿಗೇಷನ್ ಆಫೀಸರ್ ತನಿಖೆ ಮಾಡ್ತಾರೆ. ಅದರ್ಗೂ ಯಾಕೆ ಇವಾಗ ಕಂಪ್ಲೇಂಟ್ ಕೊಟ್ಟು ಹೇಳ್ತೀರಾ ಅಂದ್ರೆ ನೀವು ಜಸ್ಟಿಫೈ ಮಾಡ್ಕೊಳ್ತಾ ಇದ್ದೀರಾ. ಸಮಾಜದಲ್ಲಿ ಏನೋ ಪರಿವರ್ತನೆ ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಮೊದಲ ಉತ್ತರ ಟೀಕೆ ಮಾಡೋರು ಸರ್ಕಾರ ಆಯ್ತು ಅಂತ ನೀವು ಇಷ್ಟ ಬಂದ್ರೆ ಮಾತಾಡ್ಬೋದ, ಇಷ್ಟ ಬಂದ್ರೆ ನಡ್ಕೋಬೋದ? ಮತ್ತೇನ್ರಿ ಮಹಿಳೆಯರಿಗೆ ಅಗೌರವ ತಪ್ಪು ಮಾತಾಡ್ತಾ ಇದ್ದೀರಿ ನೀವು. ಮೊದಲಿಂದ ಕೂಡ ವ್ಯಕ್ತಪಡಿಸಿರೋದು ಸಿಂಪಲ್ ಅನುಮಾನ. ನೀವು ಕೇಳಿಸ್ಕೊಳ್ಬೇಕು ಯಾದವ್ ಅವರೇ, ಕೇಳಿಸ್ಕೊಳ್ಳಿ. ಮುನಿರತ್ನ ಅವರ ವಿಚಾರದಲ್ಲಿ ರಿವೆಂಜ್ ಪಾಲಿಟಿಕ್ಸ್ ಮಾಡ್ತಾ ಇದೆಯಾ ಕಾಂಗ್ರೆಸ್ ಪಕ್ಷ? ಕುಮ್ಮಕ್ಕು ಕೊಟ್ಟು ಕಂಪ್ಲೇಂಟ್ ಕೊಡಿಸಿದ ಆರೋಪ ಬಿಜೆಪಿ ಪಕ್ಷ. ಯಾದವ್ ಅವರೇ ಕೇಳಿಸ್ಕೊಳ್ರಿ ಪೂರ್ತಿ ಬ್ರೇಕಿಂಗ್ ಅನ್ನ. ಡ್ಯಾಮೇಜ್ ಕಂಟ್ರೋಲ್, ದಲಿತ ವಿರೋಧಿ. ಒಂದ್ ನಿಮಿಷ ರಾಜುಗೌಡ್ರೆ, ನೀವು ಬಿಡ್ಬೇಕು ಯಾದವ್ ಸರ್, ನೀವು ಬಿಡ್ಬೇಕು. ದಲಿತ ವಿರೋಧಿ ಅಂತ ಹೇಳಿ ಬಿಜೆಪಿ ಕಾಂಗ್ರೆಸ್ ಅನ್ನ ಎಲ್ಲಾ ವಿಚಾರದಲ್ಲೂ ಕೂಡ ಟಾರ್ಗೆಟ್ ಮಾಡಿದಾಗ ಅದನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡಿಕೊಳ್ಳುವ ಭಾಗವಾಗಿ ಇದೀಗ ಮುನಿರತ್ನ ಅವರ ಪ್ರಕರಣವನ್ನ
ಕಾಂಗ್ರೆಸ್ ಬಳಕೆ ಮಾಡ್ಕೊಳ್ತಿದ್ಯಾ ರಾಜಕೀಯವಾಗಿ? ನಾನ್ ಇದಕ್ಕೆ ಉತ್ತರ ಕೇಳ್ಬೇಕಾಗಿರೋದು ರಾಜು ಗೌಡ್ರ. ಅದಾದ್ಮೇಲೆ ಯಾದವ್ ಅವರೇ ನೀವು JDS ವಕ್ತಾರರು ಅಂತ ಹೇಳಿ ನನಗೆ ಗೊತ್ತಿರ್ಲಿಲ್ಲ. ಐಮ್ ಸಾರಿ, ಚೇಂಜ್ ಮಾಡಿ ಪ್ಯಾನಲ್ ಅಲ್ಲಿ ನಾಗರಾಜ್ ಯಾದವ್ ಅವರು JDS ನ ವಕ್ತಾರರು. ಮತ್ತೆ JDS ವಕ್ತಾರರು ಮಾತಾಡ್ಲಿಕ್ಕೆ ವಿರೋಧ ಪಕ್ಷದ ಆರೋಪ ಹೇಳಿ ಅವರು. ರಾಜಗೌಡ್ರೆ ಹೇಳಿ. ಅಲ್ಲ, ಈಗ ಕಾಂಗ್ರೆಸ್ ನಮ್ಮ ನಾಗರಾಜ್ ಯಾದವ್ ಅವ್ರ ಪರಿಸ್ಥಿತಿ ಹೆಂಗಾಗ್ಬಿಟ್ಟೈತೆ ಅಂದ್ರೆ, ಅವರು ಅಧಿಕಾರದಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ದಲಿತರು ಮಾತಾಡಂಗಿಲ್ಲ, ಪತ್ರಕರ್ತರು ಮಾತಾಡಂಗಿಲ್ಲ, ವಿರೋಧ ಪಕ್ಷಗಳು ಮಾತಾಡಂಗಿಲ್ಲ, ಎಲ್ಲರ ಬಾಯಿಗೂ ಪ್ಲಾಸ್ಟರ್ ಹಾಕಿ ಮೂಲೆಗೆ ಹಾಕಿ. ಅಲ್ಲ ರೀ, ಈ ರೀತಿ ಒಬ್ಬ ಬಡ ಪತ್ರಕರ್ತನ ದನಿನ ಅಡಗಿಸೋ ಪ್ರಯತ್ನ ಮಾಡ್ತಿರಲ್ಲ. ನಿಜವಾಗ್ಲೂ ನಿಮ್ಗೆ ಅಂತ ಕಾರಣ ಇದೆಯಾ? ಒಬ್ಬ ಬಡ ದಲಿತರ ಪರವಾದ ಹೋರಾಟಗಾರರು ಈಗ ಕಾಂಗ್ರೆಸ್ ಕೊಟ್ಟಂತ ಒಳ್ಳೆ ಕಾರ್ಯಕ್ರಮಗಳು ಬೇಕಾಗಿದ್ದ ಮತ್ತೆ ಮರೆಮಾಚಿ ಮಾತಾಡಬೇಡಿ. ನನಗೇನು ಅವಶ್ಯಕತೆ ಇದೆ? ದಲಿತ ಹೋರಾಟಗಾರರಿಗೂ ಡೌಟ್ ಬರ್ತವೆ, ಬೇರೆ ಜನಕ್ಕೆ, ಸಾಮಾಜಿಕ ಜನಕ್ಕೆ ಇವತ್ತು ಸಾಮಾಜಿಕ ಹೋರಾಟಗಾರ ಡೌಟ್ ಬಂದಿದೆ. ಇದು ಯಾವ್ದೋ ಒಂದು ಪಕ್ಷ ಆರೋಪ ಮಾಡ್ತಾ ಇರೋಂಥದ್ದಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಜೈಲ್ಗೆ ಹೋಗಿದ ತಕ್ಷಣ ಬ್ಯಾಕ್ ಟು ಬ್ಯಾಕ್ ಕೇಸ್ ಬೀಳ್ತದೆ ಅಂದ್ರೆ ಅದ್ರ ಬಗ್ಗೆ ಅವರೇ ಯೋಚನೆ ಮಾಡ್ಲಿ, ನಾನ್ ಮಾಡೋದ್ ಬೇಡ. ಈಗ ನಾಗರಾಜ್ ಯಾದವ್ ಮೇಲೆ ಈಗ ಸರ್ಕಾರ ಅವ್ರದ್ದು ಹೋಗಿದ ತಕ್ಷಣ ಬ್ಯಾಕ್ ಟು ಬ್ಯಾಕ್ ಕೇಸ್ ಹಾಕಿದ್ರೆ ಅವ್ರೇನ್ ಹೇಳ್ತಾರೆ ಹೇಳಿ? 2 ವರ್ಷದ ಹಿಂದೆ ಏನೋ ಆಗಿತ್ತಂತೆ, ಅವ್ರು ಬಂದು ಕಂಪ್ಲೇಂಟ್ ಕೊಟ್ರಂತೆ. ಹೇಳಿದಾಳೆ ರಾತ್ರಿ ಎಲ್ಲ 3 ಗಂಟೆ ರಾತ್ರಿವರೆಗೂ ನೋಡಿದೆ, ಟಿವಿಯರ್ ಎಲ್ಲ ತೋರಿಸಿದಾರೆ. ಆ ಯಮ್ಮ ಗೊಳು ಅಂತ ಹತ್ಕೊಂಡು ನನಗೆ 2 ವರ್ಷ ಅತ್ಯಾಚಾರ ಮಾಡಿದ್ದಾರೆ ಅಂತ ಆ ಯಮ್ಮ ಪರಿಪರಿಯಾಗಿ ಬೇಡ್ಕೊಂಡಿದ್ದಾರೆ. ಏಡ್ಸೆಮ್ಮೆ ಅಮ್ಮ, ಏಡ್ಸಿರೋ ಅಮ್ಮ ಆ ಯಮ್ಮ ಟಿವಿನಲ್ಲಿ ನೋವಿನಿಂದ ಹೇಳ್ಕೊಂಡಿದ್ದಾರೆ. ಇದನ್ನ ಯಾಕ್ರಿ ಮರೆಮಾಚ್ತೀರಾ? ಅವನೊಬ್ಬ ಅಯೋಗ್ಯ, ಅವನೊಬ್ಬ ಯೋಗ್ಯತೆ ಇಲ್ಲ ಅಂತ ನಮಗೂ ಗೊತ್ತು. ನಾನು ಅದನ್ನ ಹೇಳ್ತಾ ಇದ್ದೀನಿ. ಡಬಲ್ ಸ್ಟ್ಯಾಂಡರ್ಡ್ ಯಾರು ಮಾತಾಡ್ತಾ ಇಲ್ಲ. ರಾಜಕೀಯವಾಗಿ ಬಳಸಬೇಡಿ, ತನಿಖೆ ಆಗ್ಬೇಕಾಗ್ಲಿ. ರಾಜಕೀಯ ನಾನ್ ಮಾತಾಡಲ್ಲ, ನೀವಲ್ಲ, ನಾನು ಮಾತಾಡಬೇಡಿ. ನನ್ನ ಟೈಮಲ್ಲಿ ನೀವು ಮಧ್ಯ ಬಂದ ರಾಜಕೀಯ ಲಾಭದ ಪದ ಅಷ್ಟೇ ಅನ್ನೋದು ಈ ಡಿಬೇಟ್ ನಲ್ಲೂ ಪ್ರೂವ್ ಆಗೋಯ್ತಪ್ಪ. ನಮ್ಗೆ ಈ ವಿಚಾರಕ್ಕೆ ಚರ್ಚೆ ಮಾಡ್ಲಿಕ್ಕೆ ಸಮಯ ಇದ್ದದ ಅಷ್ಟೇ. ನನಗೆ ಮತ್ತೊಂದು ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಿದೆ. ನಿಮ್ಮ ಪಕ್ಷಕ್ಕೆ ರಿಲೇಟೆಡ್ ಆಗಿದ್ದು ಬ್ರೇಕಿಂಗ್